ನಮಸ್ತೆ ಫ್ರೆಂಡ್ಸ್. ಏನಿಲ್ಲ, ಇದ್ದ ತಕ್ಷಣ ತಲೆನೋವ್ತಿತ್ತು ಅಂದ್ಬಿಟ್ಟು ಸುಮ್ಮನೆ ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಅದಾದ ತಕ್ಷಣ ಯೋಚನೆ ಮಾಡ್ತಾ ಮಾಡ್ತಾ ಟೈಮ್ ನೋಡಿದ್ರೆ 8:45. ಅದಾದ ತಕ್ಷಣ ಮಂಚೆಲ್ಲ ಎತ್ತಿಟ್ಟಿದ್ದೆ, ಆ ಮಂಚನ್ನ ಹುಡುಕ್ತಿದ್ದೆ. ಬಟ್ ಕೊನೆಗೂ ಸಿಕ್ಕೇ ಬಿಡ್ತು. ಆ ಮಂಚ್ ತಗೊಂಡು ಏನಪ್ಪ ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅದಾದ್ಮೇಲೆ ಗೊತ್ತಾಯ್ತು ಹಾಲಲ್ಲಿ ಹಾಕ್ಕೊಂಡು ತಿನ್ನೋದು ಅಂತ. ಮಂಚನ್ನ ತಿಂದ್ಬಿಟ್ಟು ಹಾಗೆ ವಾಕಿಂಗ್ ಬಂದೆ ಫ್ರೆಂಡ್ಸ್. ಆಚೆ ವಾಕಿಂಗ್ ಬಂದು ನೋಡ್ತೀನಿ ಟೊಮೊಟೊ ಎಲ್ಲ ಕೆಲಸ ಮುಗೀತು ಅನ್ನೋಷ್ಟಲ್ಲೇ ನಮ್ಮಮ್ಮ ಟೊಮೊಟೊ ಬಿಡ್ಸಕ್ಕಿಟ್ಲು ಫ್ರೆಂಡ್ಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಬಿಡಿಸ್ಲೇಬೇಕು. ಇಳ್ದಿದ್ರೆ ನಮ್ಮಮ್ಮ ಕೆರದಲ್ಲಿ ಹೊಡಿತಾಳೆ. ಎಲ್ಲ ರೆಡಿಯಾಗಿ ಬಿಡ್ಸೋಕೆ ಬಂದ್ವಿ. ಆದರೆ ನಮ್ಮ ಹಣ್ಣು, ನಾವು ಬೆಳೆದಿದ್ದು ಟೊಮೊಟೊ ಹಣ್ಣು ನೋಡಿ ಖುಷಿ ಆಯಿತು. ಬಟ್ ಸ್ಟಾರ್ಟಿಂಗ್ ಅಲ್ವಾ, ಹುಳ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಹುಳ ಇದ್ದಿದ್ದನ್ನ ಬಿಸಾಕಿ ಒಳ್ಳೊಳ್ಳೆ ಮಾತ್ರ ಕಿತ್ಬಿಟ್ಟು ಹಾಕಬೇಕು. ಟೊಮೊಟೊ ಎಲ್ಲ ಬಿಡಿಸಿದ್ಮೇಲೆ ಸ್ವಲ್ಪ ಹಂಗೆ ನೋಡ್ಕೊತ ಇದ್ದೆ. ಅದಾದಮೇಲೆ ನೆನಪಾಯಿತು ವಿಷ್ಣು ಹತ್ರ ಹೋಗ್ಬೇಕು ಅಂತ. ನಾನು ಆದಮೇಲೆ ಹೊರಟಿದ್ದೆ ವಿಷ್ಣು ಕಡೆ. ಅದಾದ್ಮೇಲೆ ಬಂದಿದ್ದೆ ವಿಷ್ಣು ಹತ್ರ. ಬಂದ ತಕ್ಷಣ ವಿಷ್ಣು ನೋಡಿದ್ರೆ ಸ್ಪೇಟ್ ಹಾಕೊಂಡು ನಾನೇ ಹೀರೋ ಅಂತವನೆ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ? ಎಲ್ಲ ಮುಗಿಸ್ಕೊಂಬಂದ ತಕ್ಷಣ ಅಪ್ಪ ಹೇಳಿದ್ದು ಔಷಧ ಒರೆಸೋ ಅಂತ. ಅದೇ ಔಷಧ ನೀರನ್ನು ಕಳಿಸಿಟ್ಬಿಟ್ಟು ಔಷಧ ಒರೆಸ್ತಾ ಕುಂತಿದ್ದೆ. ನನಗೆ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡ್ತಾ ಕೂತಾಗ ನನಗೆ ಬಂದಿದ್ದ ಐಡಿಯಾ ಏನಪ್ಪ ಅಂದರೆ ಟೊಮೊಟೊ ತಿನ್ನಬೇಕು ಅಂತ. ಅದೇ ಟೊಮೊಟೊ ನಾವು ಬೆಳೆದಿದ್ದು ತಿಂತಾ ಇದ್ದೆ. ಬಟ್ ಟೇಸ್ಟ್ ಮಾತ್ರ ಸಾಕಾಗಿತ್ತು, ಸ್ವೀಟ್ ಆಗಿತ್ತು. ಸೂಪರ್ ಬಿಡಿ. ಟೊಮೊಟೊ ತಿಂದ್ಬಿಟ್ಟು ಎಲ್ಲ ಕೆಲಸ ಮುಗೀತು. ಔಷಧ ಒರೆಸೋದು ಮುಗೀತು. ಔಷಧ ಒರೆಸಾದ್ಮೇಲೆ ನಾವು ಬಿಟ್ಟಿದ್ದು ಮನೆ ಕಡೆ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.